ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಿಮ್ಮ KCET ಎಕ್ಸಾಮ್ 2024 ಇದರ ಪ್ರಿಪರೇಷನ್ಗೆ ನಿಮಗೆ ಸಹಾಯ ಆಗೋ ರೀತಿ ವಿಕಸನ ಫೌಂಡೇಶನ್ ಅವರು ವಿದ್ಯಾಮೃತ 2024 ಈ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಈ ಪ್ರೋಗ್ರಾಮ್ ನ ಅಡಿಯಲ್ಲಿ ನಿಮಗೆ KCET ಕ್ರಾಶ್ ಕೋರ್ಸ್ ಅನ್ನ ಪ್ರೊವೈಡ್ ಮಾಡಲಾಗುತ್ತೆ. ನಂತರ KCET ಕ್ರಾಶ್ ಕೋರ್ಸ್ ಏನಿದೆ ಇದು ಆನ್ಲೈನ್ ಹಾಗೆ ಆಫ್ಲೈನ್ ಮೋಡ್ ಅಲ್ಲಿ ಇರುತ್ತೆ. ನಂತರ ಆಫ್ಲೈನ್ ಕ್ಲಾಸಸ್ಗಳು ಇದೇ ಮಾರ್ಚ್ 2023 ಸ್ಟಾರ್ಟ್ ಆಗುತ್ತೆ. ನಂತರ ಆಫ್ಲೈನ್ ಕ್ಲಾಸಸ್ಗೋಸ್ಕರ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲಾ ಜಿಲ್ಲೆಗಳಲ್ಲಿ ಆಫ್ಲೈನ್ ಕ್ಲಾಸ್ನ ಸೆಂಟರ್ಗಳನ್ನ ಮಾಡಿದ್ದಾರೆ. ಸರಿನಾ? ಆ ಸೆಂಟರ್ಗಳಲ್ಲಿ ವಿದ್ಯಾರ್ಥಿಗಳು ಆಫ್ಲೈನ್ ಕ್ಲಾಸ್ಗಳನ್ನ ಪಡೆದುಕೊಳ್ಳಬಹುದು. ನಂತರ ಮಾರ್ಚ್ 23 ಮುಂದಿನ 10 ದಿನಗಳ ಕಾಲ ಆಫ್ಲೈನ್ ಕ್ಲಾಸ್ ನಡೆಯುತ್ತೆ. ಅದರ ನಂತರ ಅಂದ್ರೆ 10 ದಿನದ ನಂತರ ವಿದ್ಯಾರ್ಥಿಗಳು TCHR ಮೊಬೈಲ್ ಅಪ್ಲಿಕೇಶನ್ ಏನಿದೆ ಅಥವಾ ಟೀಚರ್ ಮೊಬೈಲ್ ಅಪ್ಲಿಕೇಶನ್ ಏನಿದೆ ಅದರಲ್ಲಿ ಆನ್ಲೈನ್ ಕ್ಲಾಸ್ಗಳನ್ನ ಪಡೆದುಕೊಳ್ಳಬಹುದು. ನಂತರ ಈ ಮೊದಲ 10 ದಿನದ ಆಫ್ಲೈನ್ ಕ್ಲಾಸಸ್ ಏನಿದೆ ಅದರ 8 ದಿನಗಳ ಕಾಲ ಅಂದ್ರೆ ಮೊದಲ 8 ದಿನಗಳ ಕಾಲ ವಿದ್ಯಾರ್ಥಿಗಳಿಗೆ ಕ್ಲಾಸ್ಗಳನ್ನ ಪ್ರೊವೈಡ್ ಮಾಡಲಾಗುತ್ತೆ. ನಂತರದ 2 ದಿನದ ಆಫ್ಲೈನ್ ಕ್ಲಾಸ್ ಏನಿದೆ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಮಾಕ್ ಟೆಸ್ಟ್ ಅನ್ನ ನೀಡ್ತಾರೆ. ಸರಿನಾ? ಅದರ ನಂತರ ಟೀಚರ್ ಅಪ್ಲಿಕೇಶನ್ ಅಲ್ಲಿ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಆನ್ಲೈನ್ ಕ್ಲಾಸ್ಗಳು ಸ್ಟಾರ್ಟ್ ಆಗುತ್ತೆ. ವಿದ್ಯಾರ್ಥಿಗಳು ಸಿನಾಪ್ಸಿಸ್ ಅನ್ನ ಪಡೆದುಕೊಳ್ಬಹುದು ಆ ಕ್ಲಾಸ್ಗಳಲ್ಲಿ. ಹಾಗೆ ವಿದ್ಯಾರ್ಥಿಗಳು ಈ ಒಂದು ಮಾಕ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಿ ಎಷ್ಟು ನಾಲೆಜ್ ಅನ್ನ ಪಡೆದುಕೊಂಡಾಗಿದೆ, ನಂತರ ಎಷ್ಟು ಪ್ರಿಪರೇಷನ್ ಮಾಡ್ಕೊಳ್ಬಹುದು ಅಂತ ತಿಳ್ಕೊಳ್ಬಹುದು. ಇದೇ ರೀತಿ ಈ KCET ಎಕ್ಸಾಮ್ 2024 ಅದರ ಪ್ರಿಪರೇಷನ್ ಅನ್ನ ಪರ್ಫೆಕ್ಟ್ ಮಾಡ್ಕೊಳ್ಬಹುದು. ನಂತರ ಈ ಒಂದು ಆಫ್ಲೈನ್ ಕ್ಲಾಸ್ ಆಗಿರ್ಬಹುದು, ಅದೇ ರೀತಿ ಆನ್ಲೈನ್ ಕ್ಲಾಸ್ ಆಗಿರ್ಬಹುದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ಅಲ್ವಾ, ಇದನ್ನ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನ ಪಡೆದುಕೊಳ್ಬಹುದು. ನಂತರ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಗೂಗಲ್ ಫಾರ್ಮ್ ಅನ್ನ ಕೊಟ್ಟಿದ್ದೀನಿ. ಅದರಲ್ಲಿ ನಿಮ್ಮ ಕೆಲವು ಬೇಸಿಕ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ 950 rupees ಫೀಸ್ ಆಗಿರುತ್ತೆ ಈ ಒಂದು ಕೋರ್ಸ್ನದ್ದು. ಆ ಫೀಸ್ ಅನ್ನ ಪೇ ಮಾಡಿ ಈ ಒಂದು ಕೋರ್ಸ್ಗೆ ಎನ್ರೋಲ್ ಆಗಬಹುದು. ಸರಿನಾ? ನಂತರ ಅದೇ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ನ ಮೂಲಕ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ. ಈ ಒಂದು ಕೋರ್ಸ್ನ ಯೂಸ್ ಅನ್ನ ಪಡೆದುಕೊಳ್ಳಿ. ನಂತರ ಈ ಇನ್ಫಾರ್ಮೇಶನ್ ಕೂಡ ನಿಮ್ಮೆಲ್ಲ ಗೆಳೆಯರಿಗೆ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.